ಆಗಲಿ ಮೊದಲು ಕೋಡಂಗಿ ಇದೆ, ಈಗ ಕೋಡಂಗಿ ಇಲ್ಲ, ಬಾಲಗೋಪಾಲ ಇಲ್ಲ, ಪೀಡಿಗೆ ಶ್ರೀವೇಶ ಇಲ್ಲ, ಒಡ್ಡೋಲು. ಎಂತ ಮಾಡುದು ಯಜಮಾನ್ರೆ, ನಾನು ಐಕಂಬದ ಮನೆ ಹೋಗ್ತದ ಎಂತ ಮಾಡುದು, ನನಗೆಂತ ಮಾತಾಡ್ಲಿಲ್ಲ ನೀವು. ಇಲ್ಲ ಬೇಡ ಬೇಡ, ಜನ ಎಲ್ಲ ಮಸ್ತ್ ಆಯ್ತು ಮಾರೆ ಮೇಳಕ್ಕೆ, ಇನ್ನೆಲ್ಲ ಜನ ಎಲ್ಲ ಮೇಳಕ್ಕೆ ಹೋಯ್ಕಂದ್ರೆ ಹಠ ಮಾಡ್ತಾ ಇದ್ದ. ಹಂಗೆ ನಾನು ಕರ್ಕೊಂಡು ಬಂದೆ. ಅಂದ್ರೆ ಅಮ್ಮ ಹೇಳ್ರ ಮಾವನಿಗೆ, ನನ್ನ ಅಜ್ಜಿ, ಆಯ್ತಾಯ್ತು ಅಂತ ಹೇಳ್ರು ಕರ್ಕೊಂಡು ಹೋದ್ರು. ಕಮರ್ಷಿಯಲ್ಗೆ ಅವಾಗ ಒಂದೇ ಬಸ್ ಇದ್ದಿತ್ತು, ದುರ್ಗಾ ಶಂಕರ್ ಅಂತೇಳಿ ಒಂದು ಬಸ್ ಇದ್ದಿತ್ತು. ಸಾಯಂಕಾಲ ಹೋಗುದು, ಬೆಳಿಗ್ಗೆ ಬರುದು. ಆ ಬಸ್ಸಲ್ಲಿ ಮಾವ ಕರ್ಕೊಂಡು ಹೋದ್ರು ಕಮರ್ಷಿಯಲ್ ದೇವಸ್ಥಾನದಲ್ಲಿ. ಪ್ರಥಮ ದಿವಸ ಅದೇ ಒಂದು ಹಿಜಾರು, ಒಂದು ಅಂಗಿ ಕೊಡ್ತಾರೆ ಅಷ್ಟೇ, ದಗಲೆ, ಅದಕ್ಕೆ ದಗಲೆ ಅಂತ ಹೇಳ್ತೇವೆ ನಾವು. ಮತ್ತೊಂದು ಇದು ಹಿಜಾರು ಅದು ಕೊಟ್ರು, ಕೋಡಂಗಿ ಮಾಡೋದು. ಮತ್ತೊಬ್ಬ ನನ್ನೊಟ್ಟಿಗೆ ಸಂಗಡಿಗ ಕೊಡಜಿನಗಡಿ ಪುಂಡು ನಾಯ್ಕ ಅಂತ ಹೇಳಿ, ಅವನು ಮೊನ್ನೆ ಒಂದು 2 ವರ್ಷ ಕೆಳಗೆ ತೀರ್ಕೊಂಡಂತ. ಅವನದ್ದು ಮತ್ತೆ ನನ್ನದು ಕೋಡಂಗಿ ವೇಷ. ಆಗಲಿ ಮೊದಲು ಕೋಡಂಗಿ ಇದೆ, ಈಗ ಕೋಡಂಗಿ ಇಲ್ಲ, ಬಾಲಗೋಪಾಲ ಇಲ್ಲ, ಪೀಡಿಗೆ ಶ್ರೀವೇಶ ಇಲ್ಲ, ಒಡ್ಡೋಲ್ಗೂ ಇಲ್ಲ, ಸೀದಾ ಕತೆ ಶುರುವಾಗಿದೆ. ಹಾಗೆಲ್ಲ ಆಗಲ್ಲ, ಕೋಡಂಗಿ ಇರ್ತಿತ್ತು. ಈ ಮಕ್ಕಳು ಕಲಿಯುವ ಮಕ್ಕಳಿಗೆ 1ನೇ ತರಗತಿ ಅಂದ್ರೆ ಯಕ್ಷಗಾನದಲ್ಲಿ ಕೋಡಂಗಿ. ಕೋಡಂಗಿಯಲ್ಲಿ ಎಲ್ಲ ಹೆಜ್ಜೆಯೂ ಬರ್ತದೆ. ನಿತ್ಯೋಚಿತ ಹುಡುಗರ ಜೊತೆಯಲ್ಲಿ ಕುಣಿದ್ರೆ ಎಲ್ಲ ಹೆಜ್ಜೆಯೂ ಅಭ್ಯಾಸ ಆಗ್ತದೆ. ನಾನು ಕೋಡಂಗಿ ಮಾಡಿದೆ. ಆ ವರ್ಷ ಮೇಳದಲ್ಲಿ ನಮ್ಮ ಮಾವ ದೊಡ್ಡ ಕಲಾವಿದರು. ಆಮೇಲೆ ಹಳ್ಳಾಡಿ ಕುಷ್ಟಣ್ಣ ಅಂತೇಳಿ ಅವರು, ಆಮೇಲೆ ಇವರು ಜಮದಗ್ನಿ ಶೀನಣ್ಣ ಅಂತ ಇವರು ಇದ್ರು, ಈಗ ಅವ್ರದ್ದು ಮುಖ್ಯ ಶ್ರೀವೇಶ. ಆಮೇಲೆ ದೇವಪಾಸಿಗಾರ ಅಂತ ಹಾಸ್ಯಗಾರರು, ಭಾಗವತರು ಮರವಂತೆ ಸೀನದಾಸರು ಅಂತೇಳಿ ಅವ್ರು ಭಾಗವತರು, ಒಳತೂರು ಸೀತಾರಾಮಣ್ಣ, ಮತ್ತೆ ಬೆಳಂಜಿ ಸುಂದರ, ಬುಕ್ಕಿಗುಡ್ಡಿ ಮಾಬಲ, ಆಲೂರು ಸುರೇಂದ್ರ ಇವರೆಲ್ಲ ಇದ್ದಿದ್ರು. ನನಗೆ ಯಕ್ಷಗಾನದಲ್ಲಿ ಸ್ವಲ್ಪ ಹೆಜ್ಜೆಗಾರಿಕೆ ಮತ್ತೆ ವೇಷವನ್ನು ಕಟ್ಟುವುದು, ಕ್ಯಾದ್ಮಿಲ್ ಆಗಳೆಲ್ಲ ಕ್ಯಾದ್ಮಿಲ್ ಅಲ್ಲ, ಅಟ್ಟೆ ಕಟ್ಟುದಲ್ಲ, ಆ ಅಟ್ಟೆ ಕಟ್ಟುವುದೆಲ್ಲ ಅಭ್ಯಾಸ ಮಾಡಿ ಕೊಟ್ಟವರಿದ್ದು ನನಗೆ. ಬೆಳಂಜಿ ಸುಂದರ ಮತ್ತೆ ಸ್ವಲ್ಪ ಹೆಜ್ಜೆಗಾರಿಕೆಯಲ್ಲಿ ಬುಕ್ಕಿಗುಡ್ಡಿ ಮಾಬಲ ಮತ್ತೆ ಆಲೂರು ಸುರೇಂದ್ರ. ನಾನು ಈಗಲೂ ಅವ್ರು 3 ಜನ ಸಿಕ್ಕಿದಾಗ ಏನ್ ಗುರುಗಳೇ ಅಂತ ಹೇಳ್ತೇನೆ. ನಮ್ಗೆ ಯಕ್ಷಗಾನದಲ್ಲಿ ಒಂದ್ ಸ್ವಲ್ಪ ಇದು ಕೊಟ್ಟಿದ್ರು. ಕಮರ್ಷಿಯಲ್ ಮೇಳದಲ್ಲಿ 1 ವರ್ಷ ಇದ್ದೆ. 1 ವರ್ಷ, ಆ ವರ್ಷ ಏನಾಯ್ತು, ಇದು ಎತ್ತಿನ ಗಾಡಿ ಇಲ್ಲ, ತಲೆಹೊರೆ. ಸಾಧಾರಣ 18-20 ಜನ ಕೆಲಸಗಾರ ಇದ್ರು ಅವಾಗ. ಎಲ್ಲ ಹೊತ್ಕೊಂಡೇ ಹೋಗುದು, ಊರಿಂದ ಊರಿಗೆ ಹೊತ್ಕೊಂಡು ಹೋಗುದು. ನಮಗ್ ಮಾತ್ರ ಆ ವರ್ಷ ಏನಾಯ್ತು, ಕರೆಂಟ್ ಇಲ್ಲ, 4 ಗ್ಯಾಸ್ ಲೈಟ್ ಇದ್ದಿತ್ತು ಮೇಳದಲ್ಲಿ. 1 ಗ್ಯಾಸ್ ಲೈಟ್ ಚೌಕಿಗೆ, 3 ಗ್ಯಾಸ್ ಲೈಟ್ ರಂಗಸ್ಥಳಕ್ಕೆ. ಗ್ಯಾಸ್ ಲೈಟ್ ಆಟ, ದೊಂದಿ ಬೆಳಕಿಲ್ಲ, ಗ್ಯಾಸ್ ಲೈಟ್. 2 ಗ್ಯಾಸ್ ಲೈಟ್ ನನಗೆ, 2 ಗ್ಯಾಸ್ ಲೈಟ್ ಮತ್ತೊಬ್ಬ ಕೋಡಂಗಿ ಮಾಡುವ ಕೊಡಜಿನಗಡಿ ಪುಂಡು ಅಂತ ಹೇಳುವ ಅವ ಹಿಡ್ಕೊಂಡು ಬರ್ಬೇಕು. ಯಾಕಂದ್ರೆ ಹೌದೌದು, ಅಲ್ಲ ಹಗಲಿ ಊರಿಂದ ಊರಿಂದ ತಗೊಂಡು ಬಂದವ. ಇವತ್ತು ಆಟ ಆದ್ರಿಂದ ಮಾಡಿ ಆಟದವರೆಗೆ ತಗೊಂಡು ಹೋಗ್ಬೇಕು. ಅಂದ್ರೆ ಬಾಕಿ ವಸ್ತುಗಳೆಲ್ಲ ತಲೆಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ವಿ. ರಂಗಸ್ಥಳವನ್ನ ಆಟ ಆಡ್ಸೋ 4 ಕಂಬ ಹೋಗುದು, ಮಾವಿನ ತುಂಡಿ ಎಲ್ಲ ಕಟ್ಟಿ ಮಾಡಿ ಕೊಡ್ತಾ ಇದ್ವಿ. ಚೌಕಿಗೆಲ್ಲ ಸುತ್ತಲೂ ಈ ಮಡ್ಲೆಡೆ ಅದನ್ನೆಲ್ಲ ಹಣೆಯ ಇದು ಅಡಿಕೆ ಹೆಡೆ ಎಲ್ಲ ಕಟ್ಟಿ ಚೌಕಿ ಮಾಡಿ ಕೊಡ್ತಾ ಇದ್ವಿ. ಅದ್ರಲ್ಲೇ ಆಟ ಮಾಡ್ತಾ ಇದ್ದ ನಾವು. 4 ಗ್ಯಾಸ್ ಲೈಟ್ ಅಲ್ಲಿ 2 ಗ್ಯಾಸ್ ಲೈಟ್ ನನ್ನದು, 2 ಗ್ಯಾಸ್ ಲೈಟ್ ಅವನಿಗೆ ಫುಂಡು ಅಂತ ಹೇಳುವ. ಹೌದು, ಅಯ್ಯೋ 2 ಗ್ಯಾಸ್ ಲೈಟ್ ಹೀಗೆ ಇಟ್ಕೊಂಡು ಹೋದ್ರೆ, ಕೆಳಗೆ ಹಿಂಗೆ ಇಟ್ಕೊಂಡು ಹೋದ್ರೆ ಅದು ನೆಲಕ್ಕೆ ಹೊಡಿತದ, ಮೆಂಟ್ಲ್ ಅಂತ ಹೇಳಿ ಉದುರಿ ಹೋಗ್ತದೆ. ನಮಗೆ ಅವ್ರಿಗೆ ಸಂಬಳ ಎಷ್ಟು ಗೊತ್ತುಂಟಾ, 50 ಪೈಸೆ ಮತ್ತೆ ದಿವಸಕ್ಕೆ. ಹೌದು, ಮತ್ತೆ 50 ಪೈಸೆಗೆ ಬಂದೆ. 5 ರೂಪಾಯಿಂದ 50 ಪೈಸೆಗೆ ಬಂದೆ. ಆಯ್ತಾ, 50 ಪೈಸೆ ಸಂಬಳ. ಅದು 1 ರೂಪಾಯಿ, 1 ಪೈಸೆ, 2 ಪೈಸೆ ಇದ್ದಿತ್ತು ಅವಾಗ. ಅದನ್ನ ಎಲ್ಲ ಲೆಕ್ಕ ಮಾಡಿ ಪೆಟ್ಟಿಗೆ ಮೇಲೆ ಇಡುದು. ನಮ್ಮ ಮಾವನೇ ಅವಾಗ ಮೇಳದ ಮ್ಯಾನೇಜ್ಮೆಂಟ್ ಆಗಿದ್ರು. ಅದನ್ನ ಹಿಡ್ಕೊಂಡು ನಾವು ಕಿಶೆ ಹಾಕೊಳ್ಳೋದು. ಅವಾಗ ಆಟ ಆಡಿಸೋ ಮನೆಯಲ್ಲೆಲ್ಲ ಚಾ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಒಂದ್ ವೇಳೆ ನಮ್ಗೆ ಹೋಗುವ ದಾರಿಯಲ್ಲಿ ಯಾರ ಮನೆಗೆ ಹೋದ್ರು ಮೇಳದವ್ರು ಅಂದ್ರೆ ಬಹಳ ಪ್ರೀತಿಯಿಂದ ಅವಲಕ್ಕಿ ಗಿಲಕ್ಕಿ ಎಲ್ಲ ಕೊಡ್ತಾ ಇದ್ರು. ನಡ್ಕೊಂಡು ಹೋಗೋ ಮನೇಲಿ ನಾವು ಆಯಾಸ ಆದ್ರೆ ಹೋದ್ರೆ ನೀರು ಕುಡಿಲಿಕ್ಕೆ, ತಿಂಡಿ ಇದ್ರೆ ತಿಂಡಿನೆಲ್ಲ ಕೊಡ್ತಾ ಇದ್ರು. ಈಗ ಗ್ಯಾಸ್ ಲೈಟ್ ಅನ್ನು ಹೀಗೆ ಹಿಡ್ಕೊಂಡು ಹೋಗುವಾಗ ಎಲ್ಲಾದ್ರೂ ಕೈ ಸಾಕಾಗಿ ಹೀಗೆ ಕೆಳಗೆ ಬಿಟ್ರೆ ಅದು ಕಲ್ಲಿಗೆ ಹೊಡೆದು ಮೆಂಟ್ಲು ಉದುರಿ ಹೋದ್ರೆ 50 ಪೈಸೆ ಸಂಬಳ ಇಲ್ಲ ನಮ್ಗೆ ಆ ದಿವಸ. ಪನಿಷ್ಮೆಂಟ್. ಹೌದು, ನೀನ್ ಮೆಂಟ್ಲು ಉದುರಿಸ್ಕೊಂಡ್ ಬಂದಿದ್ದೆ, ಹಾಗಾಗಿ ಸಂಬಳ ಇಲ್ಲ. ಆ ರೀತಿಯಲ್ಲಿ 1 ವರ್ಷ ಕಳೆದೆ, 50 ಪೈಸೆ. ಆ ವರ್ಷ ಮಾತ್ರ ನಾನು ಎಲ್ಲ ವೇಷಗಳನ್ನು ಮಾಡ್ತಾ ಇದ್ದೆ. ಹೋರಾಟ ಕೊಟ್ಟು ಅಂದ್ರೆ ನನಗೆ ಹೇಳಿಕೊಟ್ಟ ಸ್ವಲ್ಪ ಇದೆ. ಇವರು ಬುಕ್ಕಿಗುಡ್ಡಿ ಮಹಾಬಲಣ್ಣ ಮತ್ತೆ ಬೆಳಂಜಿ ಸುಂದರ, ಇವರು ಆಲೂರು ಸುರೇಂದ್ರ, ಮತ್ತೆ ಅವರು ಮೊದಲಿಗಾರರು ವಿಶ್ವೇಶ ಸ್ವಾಮಯಾಜಿ ಅಂತ ಹೇಳಿದ್ರು, ಅವ್ರು ಬಹಳ ಒಳ್ಳೆಯವರು ಅವರು. ಆಮೇಲೆ ಇದು ಹಳ್ಳಾಡಿ ಕುಷ್ಟಣ್ಣ ಅಂತೇಳಿ ಅವ್ರು ಮಾತ್ರ ಮಕ್ಕಳಿಗೆ ಬಹಳ ಒಂದು ಮಾಹಿತಿ ಕೊಡುವವರು. ಎಲ್ಲ ಅರ್ಥಗಳನ್ನೆಲ್ಲ ಬರೆದು ಕೊಡ್ತಾ ಇದ್ರು, ಹಾಗೆ ಹೇಳು ಹೀಗೆ ಹೇಳು ಅಂತ ಹೇಳಿ. ನಿಮ್ಗೆ ಆಗ ಎಷ್ಟು ವರ್ಷ ಇತ್ತು ಸರ್? ನನಗೆ 16 ವರ್ಷ. 16 ವರ್ಷ? ಹೌದು, 16 ವರ್ಷ ನನಗೆ. ನಾನು 1976ನೇ ಇಸ್ವಿಗೆ ಮೇಳಕ್ಕೆ ಹೋದನು. ಇದೀಗ ನನಗೆ 50ನೇ ವರ್ಷ ತಿರುಗಾಟ.
ಆ ವರ್ಷ ಒಂದ್ ವರ್ಷ ಆ ಮೇಳದಲ್ಲಿ ಎಲ್ಲವನ್ನ ಅಭ್ಯಾಸ ಮಾಡಿದೆ. ವೇಷ ಕಟ್ಟಿಕೊಳ್ಳಿಕ್ಕೆ, ಬಿಚ್ಚಿಕೊಳ್ಳಿಕ್ಕೆ, ಆಮೇಲೆ ಸಾಧಾರಣ ಕುಣಿಯುವುದಕ್ಕೆಲ್ಲ ಅಭ್ಯಾಸ ಮಾಡಿದೆ. ಮಾರನೇ ವರ್ಷ ಅದೇ ಮೇಳಕ್ಕೆ ಮಾವ ಕರ್ಕೊಂಡು ಹೋದ್ರು. ನಾನು ಇದು ಒಡ್ಡೋಲ್ದ ವೇಷ ಮಾಡ್ತಿದ್ದೆ. ನಿತ್ಯ ವೇಷಕ್ಕೆ ನನ್ನ ಎತ್ತರ ಹೆಚ್ಚಾಯ್ತು. ನಾನು ಆ ವರ್ಷ ಕ್ವಾಡಂಗಿ ಮಾಡುವಾಗ ನನ್ನೊಟ್ಟಿಗೆ ಬಾಲಗೋಪಾಲ ಮಾಡ್ತಿದ್ದಿ ಬೆಳಜಿ ಸುಂದರ, ಈಗ ಮಂದರ್ತಿ ಮೇಳದಲ್ಲಿ. ಮತ್ತೊಬ್ಬ ಗವಳಿ ಬಸವ ಅಂತೇಳಿ, ಬಸವ ಶೆಟ್ಟಿ ಅಂತೇಳಿ, ಅವ್ರು ತೀರ್ಕೊಂಡ ಹುಡುಗ. ಇವರು ಬಾಲಗೋಪಾಲರು. ಅವ್ರು ಬಾಲಗೋಪಾಲರಿಗೆ ಕಿರೀಟ ಕಟ್ಟರಕ್ಕಿಂತ ಎತ್ತರ ನಾವು ಕ್ವಾಡಂಗಿ ಮಕ್ಕಳು ಇದ್ದೇವೆ. ಅಷ್ಟೇ ಹೈಟ್ ಇದ್ದಿದ್ದೇವೆ. ಆಯ್ತಾ. ಮತ್ತ ಕೊಡಜಿಂಗಡಿ ಪುಂಡು ಅಂತ ಹೇಳುವ ಅವನು ದೊಡ್ಡ ಸ್ವಲ್ಪ ಆಳವ. ಕಡೆ ಮಾರನೇ ವರ್ಷ ನಾವು ನಿತ್ಯ ವೇಷ ಅಲ್ಲ, ಒಡ್ಡೋಲ್ಕ ವೇಷಕ್ಕೆ ನನಗೆ ಹಾಕಿದ್ರು ಒಡ್ಡೋಲ್ಕ ಮಾಡ್ಲಿಕ್ಕೆ. ಒಡ್ಡೋಲ್ಕ ವೇಷ ಮಾಡ್ತಾ ಇದ್ದೆ, ಎಲ್ಲ ವೇಷ ಮಾಡಿದ್ದೆ. ₹1 ಸಂಬಳ, 50 ಪೈಸೆ ಏರ್ಸಿದ್ರು. ಹೌದೌದು. ಒಂದು ವರ್ಷ ತಿರುಗಾಟದಲ್ಲಿ ನಾನು ಎಲ್ಲ ವೇಷ ಮಾಡ್ತಿದ್ದೆ, ಸ್ತ್ರೀ ವೇಷ ಒಂದು ಬಿಟ್ಟು. ಮತ್ತೆಲ್ಲ ಬಣ್ಣದ ವೇಷ ಇರ್ಬೋದು, ಕೋರೆ ಮುಂಡಾಸ್ ಇರ್ಬೋದು, ಯಾವ್ದು ಎಲ್ಲ ಕಟ್ತಿದ್ದೆ. ಕಿರೀಟದ ವೇಷ, ಕ್ಯಾಪಿಂದಲ ವೇಷ ಬಿಡಿ, ಮತ್ತೆ ಎಲ್ಲ ವೇಷ ಮಾಡ್ತಾ ಇದ್ದೆ. ಆ ವರ್ಷ ₹1 ಸಂಬಳ ಕೊಟ್ರು. ಅಲ್ಲಿ ಕಿರುಬೇರು ಶ್ರೀಧರ್ ಕನ್ನಂತ್ ಅಂತೇಳಿ ಮೇಳದ ಯಜಮಾನ್ರು, ಅವ್ರು ಇಲ್ಲೇ ತಿರ್ಕೊಂಡ್ರು. ಆಯ್ತಾ. ಆ 2 ವರ್ಷ ಅವರೇ, ಮಾರನೇ ವರ್ಷ ಅವರೇ ಯಜಮಾನರಾಗಿದ್ರು. ಮಾರನೇ ವರ್ಷ ಏನಾಯ್ತು, ಈಗೆಲ್ಲ ಮೇಳ ಹೊರಟು 1 ತಿಂಗಳಲ್ಲಿ ಮತ್ತೊಂದು ಮೇಳದ ಡಿಮಾಂಡ್ ಬರ್ತದೆ ಈಗ. ಯಾಕಂತ ಹೇಳಿದ್ರೆ ಮೇಳಗಳು ಹೆಚ್ಚಾಗಿದೆ. ಆಗೆಲ್ಲ ಮೇಳಗಳು ಬಹಳ ಕಡಿಮೆ ಅಲ್ಲ, ಕಲಾವಿದರು ಹೆಚ್ಚಿ. ಕಲಾವಿದರನ್ನ ಮೊದಲೇ ಕೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಅಡ್ವಾನ್ಸ್ ಕೊಡುವ ಕ್ರಮ ಇರ್ಲಿಲ್ಲ ಅವಾಗ. ಹೆಚ್ಚಿನ ಮೇಳದ ಕಲಾವಿದರು ಏನ್ ಮಾಡ್ತಾರೆ ಅಂದ್ರೆ, ಮೇಳದ ದೇವಶೈ ದಿವಸ, ಈಗ ಉದಾಹರಣೆಗೆ ಸೌಕೂರು ಮೇಳ, ಕಮಲಶಾಲಿ ಮೇಳ, ಮಂದರ್ತಿ ಮೇಳ, ಮಾನಗಟ್ಟಿ ಮೇಳ, ದೇವಶೈ ದಿವಸ ಕಲಾವಿದರೆಲ್ಲ ಹೋಗುದು. ಹೋಗಿ ಅಲ್ಲಿ ವೇಷ ಮಾಡುದು. ವೇಷ ಮಾಡಿದಾಗ ಅವ್ರು ವೇಷವನ್ನು ಕಂಡು ಯಜಮಾನರಿಗೆ ಅಡ್ಡಿಲ್ಲ ಅಂತ ಕಂಡ್ರೆ ಆ ವರ್ಷ ಮೇಳ ಕಾಯ್ಕೊಳ್ಳೋದು, ಇಲ್ದ್ರಿ ಇಲ್ಲ. ಹಾಗೆ ಆ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಕಮಲಶಿಲೆ ಮೇಳದಲ್ಲಿ ಮಾವ ಇದ್ದವರು ತಿರುಗಾಟ ಕೊನೆಯಾದ ನಂತರ ಮಂದರ್ತಿ ಮೇಳಕ್ಕೆ ಹೋದ್ರು ಮಾರನೇ ವರ್ಷ, ಭೂಜೋಡೆಯ ಯಜಮಾನಿಕೆಯಲ್ಲಿ. ಆಯ್ತಾ. ಮಾವನಿಗೂ ನನಗೂ ಸ್ವಲ್ಪ ಯಾವುದೋ ಒಂದು ವೈಯಕ್ತಿಕ ವಿಷಯದಲ್ಲಿ ಒಂಚೂರು ಮನಸ್ತಾಪ ಆಯ್ತು. ಹಾಗಾಗಿ ನಾನು ಮಾವನ ಹತ್ರ ಕೇಳಲಿಲ್ಲ ನಾನು ಮೇಳಕ್ಕೆ ಬತ್ತೆ ಅಂತೇಳಿ. ಅವ್ರು ನನ್ನ ಹತ್ರ ಏನ್ ಮಾಡ್ತೇನೆ ಅಂತ ಕೇಳಲೂ ಇಲ್ಲ. ಅದ್ ಕಾರಣ ಏನಂದ್ರೆ, ಮಂದರ್ತಿ ದೇವಸ್ಥಾನದ ನನಗೆ ಏನೋ ಒಂಚೂರು ಇದು ಮಾಡಿದ್ರು ಅವರು. ಅದು ಸಂದರ್ಶನದಲ್ಲಿ ಹೇಳೋದು ಬೇಡ ಅಲ್ಲ, ಅದು ನನಗೆ ಎಂತ ಕೆಟ್ಟದಾಗ್ಲಿಲ್ಲ. ಹಾಗಂತ ನನಗೆ ಆ ದಿವಸ ನಾನು ಅವರ ಹಾಗೆ ಮಾಡಿದ್ರಿಂದ ನಾನೊಂದು ಚಾಲೆಂಜ್ ಮಾಡಿದೆ, ನಾನು ಇವರ ಹಾಗೆ ಒಬ್ಬ 2ನೇ ವೇಷಧಾರಿ ಆಗ್ಬೇಕಂತ. ಆಯ್ತಾ. ಆ ಒಂದು ಇದು ಛಲವೇ ನನಗೆ ಒಂದು ಸರಿಯಾದ ಒಂದು ದಾರಿಯನ್ನ ಕಂಡುಕೊಳ್ಳಿಕ್ಕೆ ಅವಕಾಶ ಆಯ್ತು. ಬೇಕು ಸರ್, ಛಲ ಬೇಕು. ಆಯ್ತಾ. ಆ ಮಾರನೇ ವರ್ಷ ಅವರು ಮಂದರ್ತಿ ಮೇಳಕ್ಕೆ ಹೋದ್ರು, ಭೋಜೇಗೌಡರ ಯಜಮಾನಿಕೆಯಲ್ಲಿ. ಇವ ಕಮಲಶಾಲಿ ಮೇಳಕ್ಕೆ ಅವರು ಶ್ರೀಧರ್ ಕನ್ನಂತರ ಯಜಮಾನರಾಗಿದ್ರು. ನಾನು ದೇವಶೈ ದಿವಸ ಹೋದೆ, ಕಮಲಶಾಲಿ ಪ್ರಥಮ ದೇವಶೈ ದಿವಸ ಕಮಲಶಾಲಿಗೆ ಹೋದೆ, ವೇಷ ಮಾಡಿದೆ. ಮಾರನೇ ದಿವಸ ಶೆಟ್ಟಿ ಬರೆಗುಂಡಿಯಲ್ಲ ಆಟ, ಅಲ್ಲೂ ವೇಷ ಮಾಡಿದೆ. ಅದ್ರ ಮಾರನೇ ದಿವಸ ಶೆಟ್ಟಿಪಾಲಲ್ಲ ಆಟ, ಕಾಯಿ ಮಾಟ, ಅದು ಅಲ್ಲೂ ವೇಷ ಮಾಡಿದೆ. ವೇಷ ಮಾಡಿ ಆದ ನಂತರ ಕಡೆ 3ನೇ ದಿವಸ ವೇಷ ಆದ ನಂತರ ಯಜಮಾನ ಹತ್ರ ಕೇಳಿದೆ, ಎಂತ ಮಾಡುದು ಯಜಮಾನ್ರೆ, ನಾನು ಐಕಂಬದ ಮನೆ ಹೋಗ್ತದ, ಎಂತ ಮಾಡುದು, ನನಗೆಂತ ಮಾತಾಡ್ಲಿಲ್ಲ ನೀವು. ಇಲ್ಲ ಬೇಡ, ಜನ ಎಲ್ಲ ಮಸ್ತ್ ಆಯ್ತು ಮಾರೆ ಮೇಳಕ್ಕೆ, ಇನ್ನೆಲ್ಲ ಜನ ಎಲ್ಲ ಕಮಲಶಾಲಿ ಮೇಳ ಜನ ಎಲ್ಲ ಆಯ್ತು, ಬೇಡ ಹೋಗ್ ಮನೆಗೆ ಹೋಗಂದೇಳಿ ₹10 ಕೊಟ್ರು ನನಗೆ. 3 ದಿವಸ ಇದ್ದದಕ್ಕೆ ವಾಪಸ್ ಬಂದು ಮನೆ ಬಂದು ಬಹಳ ಬೇಜಾರಾಯ್ತು. ಯಕ್ಷಗಾನ ಕೈ ಮಾಡುದು, ಅವ್ನು ಕರ್ಕೊಂಡು ಹೋಗ್ತಾರೆ ಯಾರಿಲ್ಲಲ್ಲ, ಮಾವನು ಕೇಳಲಿಲ್ಲ ಅಂತ ಹೇಳಿದೆ. ಬಂದವ ಆ ವರ್ಷ ಅಲ್ಲಿ ನಮ್ಮ 2ನೇ ಅಕ್ಕನ ಗಂಡ ಕೊಡಪಾಡಿ ಸದಾಶಿವ ಗಾಣಿಗ ಅಂತೇಳಿ, ನಮ್ಮ ಅಕ್ಕದಿಕ್ಕಲಿಬ್ಬರಿಗೆ ಮದುವೆ ಆಗಿದೆ. ದೊಡ್ಡ ಅಕ್ಕನ ಗಂಡ ಶ್ಯಾಮ ಅಂತೇಳಿ, ಅವ್ರು ಕುಂದಾಪುರ ಡ್ರೈವರ್, ಕಾರ್ ಡ್ರೈವರ್ ಆಗಿದ್ರು. ನೀವು 4 ಜನ ಅಲ್ಲ ಸರ್? 4 ಜನ, 2 ಹೆಣ್ಣು 2 ಗಂಡು. ಎಲ್ಲರೂ ದೊಡ್ಡವರೇ, ಅಕ್ಕದಿಕ್ಕಲು ನಮ್ಗೆ ಹಿರಿಯವರು. ಅದ ನಂತರ ನನ್ನ ಅಣ್ಣ ಅಕ್ಕನ ಹೆಸರು ಎಂತ ಸರ್? ಶಾರದಾ ಗಾಣಿಗ ಅಂತ. ಮತ್ತೊಬ್ರು ಭವಾನಿ ಗಾಣಿಗ, ಅಣ್ಣ ರಮೇಶ್ ಗಾಣಿಗ ಅಂತ. ರಮೇಶ್ ಗಾಣಿಗ ಮಾತ್ರ ಕೋಡಿಯಲ್ಲಿ ನಮ್ಮ ಆದಿ ಮನೆಯಲ್ಲಿ ಇದ್ದಾರೆ. ಹೌದು. ಮೇಳ ಬಿಟ್ಟು ಮನೆಗೆ ಬಂದ್ರಿ? ಮನೆ ಬಂದು ಕೋಡಿಯಲ್ಲಿ ಬಂದೆ. ಕಡೆಗೆ ನಮ್ದು ಕುಲಕಸಬು ಅಮ್ಮನೊಟ್ಟಿಗೆ ಗಾಣ ಎಲ್ಲ ಹುಡ್ತಾ ಇದ್ದೆ. ಕಡೆ ಆಗ ನಮ್ಮ ಕೊಡಪಾಡಿಯಲ್ಲಿ 2ನೇ ಅಕ್ಕನ ಗಂಡ ಅಂಗಡಿ ಇತ್ತು ಅವ್ರದ್ದು, ದಿನಸಿ ಅಂಗಡಿ. ಕಡೆ ಅವರ ಅಂಗಡಿ ಎಲ್ಲ ಹಾಕೊಂಡೆ, ಅವರ ಅಂಗಡಿ ಎಲ್ಲ ಹಾಕೊಂಡಿದ್ದೆ. ಮಳೆಗಾಲ ಕಳೀತು, ವೈಶಾಖ ಸಾಧಾರಣ ಜನವರಿ ಫೆಬ್ರವರಿ ಏನೋ ಕಳೆದಿರ್ಬೇಕು. ಅಲ್ಲಿ ಒಂದು ಗೋಳಿಗರಡಿ ಮೇಳದ ಆಟ ಆ ದಿವಸ ನಮ್ಮ ಕೊಡಪಾಡಿಯಲ್ಲಿ. ಇಲ್ಲಿ ಇವರ ಜಬಲಾಡಿ ಶಿವರಾಮ್ ಶೆಟ್ಟಿ ಅಂದ್ರೆ ಬಣ್ಣದ ವೇಷಧಾರಿಗಳು, ಅವ್ರು ತೀರ್ಕೊಂಡ್ರಿ ಈಗ. ಕಡೆಗೆ ಒಂದು 15-20 ವರ್ಷ ಕಟೀಲ್ ಮೇಳಕ್ಕೆ ಹೋಗಿದ್ರು ಅವ್ರು ಬಡಗಿನಿಂದ. ನಮ್ಮ ಬಡಗಿನಲ್ಲಿ ಒಂದು ಸಮಯದಲ್ಲಿ ಬಹಳ ಪ್ರಸಿದ್ಧ ಬಣ್ಣದ ವೇಷಧಾರಿ, ದೊಡ್ಡ ಆಳು ಅವರು. ಆ ವರ್ಷ ಏನಾಯ್ತು, ನಾನು ಕಮಲಶಾಲಿ ಮೇಳದಲ್ಲಿ ಇದ್ದಾಗ ಅವರು ಇದ್ರು, ಬಣ್ಣದ ವೇಷಕ್ಕೆ ಅವರೇ ಇದ್ರು, 2 ವೇಷ ಅವರೇ ಇದ್ರು. ಆಯ್ತಾ. ಒಟ್ಟಿಗೆ ತಿರುಗಾಟ ಮಾಡಿತ್ತಲ್ವ 2 ವರ್ಷ. ಅವ್ರು ಆ ವರ್ಷ ಗೋಳಿಗರಡಿ ಮೇಳದಲ್ಲಿ ಇದ್ರು. ಯಾರು? ಶಿವರಾಮ್ ಶೆಟ್ಟಿ ಅಂತ ಹೇಳುವ, ಅವ್ರಿಗೆ ಜಬಲಾಡಿ ಶಿವರಾಮ್ ಶೆಟ್ಟಿ ಅಂತಲೇ ಹೇಳುದಪ್ಪ ಅಂತ. ಅವರು ಇದು ಸರಿ ನನಗೆ ಗೊತ್ತಿಲ್ಲ.
ಅವ್ರು ಆ ದಿವಸ ಇದು ಸಾಬೂನ್ ತಗೊಳ್ಳಿ ನಮ್ಮ ಅಂಗಡಿಗೆ ಬಂದಿದ್ರು. ಹಾ, ನೀವು- ನಾನಿದ್ದ ಅಂಗಡಿ ಬಂದಿದ್ರು. ಹಾ, ಹಾ. ಅವ್ರು ಒಂದು ಸೋಪ್ ಕೂಡ ಅಂತ ಹೇಳಿದ್ರು. ನಾನು ಈ ಕಂಡ್ರೆ ವಿಶ್ವನಾಥ ಹಾ. ಏನ್ ಮರ ನೀನ್ ಇಲ್ಲೆಲ್ಲ ಬಂದದ್ದು ಕೇಳ್ರಿ. ನಾನ್ ಮರ ಹಿಂಗಾಯ್ತು. ಮಾವ ಮಂದರ್ತಿ ಮೇಳಕ್ ಹೋದ್ರು. ಹ್ಮ್. ಆಯ್ತಾ, ಅವರು ನನ್ನ ಕರ್ಕೊಂಡು ಹೋಗ್ಲಿಲ್ಲ. ಹ್ಮ್. ನಾನು ಕಮರ್ಷಿಯಲಿ ಮೇಳಕ್ ಹಾಗೆ ಹಾಕೊಳ್ತಂತ ಹೋದೆ. ಹ್ಮ್. ಹೋದಕ್ಕೆ 2-3 ದಿವಸ ಇದ್ಕೊಳ್ಳಿ ಶ್ರೀಧರ್ಕನ್ ಅಂತ ಹೇಳಿದ್ರೆ, ನೀನ್ ಬೇಡ ಎಲ್ಲ ಜನ ಬರ್ತಿ ಇದ್ರು, ಹ್ಮ್. ನೀನ್ ಮನೆಗೆ ಹೋಗಂತ ಹೇಳಿ ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಕೊಟ್ರು ಮಾರ್ರೆ. ಹ್ಮ್. ಹಾಗೆ ನಾ ಮನೆಗೆ ಬಂದೆ. ಮತ್ತೆ ಯಾರು ಕರ್ಕೊಂಡು ಹೋಗ್ಬರಿಲ್ಲ. ಹಾಗೆ ಮೇಳದ ಇಲ್ಲ, ಸುಮ್ಮನೆ ಮನೆಗೆ ಹಾಯ್ಕಣಕಲ್ಲ ಅಂದ್ರೆ ಬಾವನ ಅಂಗಡಿಲಿ ಬಂದು ಹಾಯ್ಕೊಂಡಿದ್ದೆ. ಹ್ಮ್. ಅಂದ್ರೆ ಬರೀ ಗುಳಿ ಹುಡಿ ಒಳಗೆ ಬತ್ತೆ ಈಗ ಅಂದ್ರೆ ಅಡ್ಡಿಲ್ಲಪ್ಪ, ನಮ್ಗೂ ಯಕ್ಷಗಾನ ಹುಚ್ಚು. ಹೌದು, ಅಡ್ಡಿಲ್ಲ ಮತ್ತೆ ಮಾರ್ರೆ ಅಂದೆ. ಆ ದಿವಸ ಎಲ್ಲ ಎಂತ ಪ್ರಸಂಗ ನಂಗೆ ಸರಿ ನೆನಪಿಲ್ಲ.